for movie Kantara. Actually from yesterday I was thinking I have to go, it's already released, ಹೋಗ್ಬೇಕು ಅಂತ. ಸೊ ನನಗಂತೂ ತುಂಬಾ ಲೈಕ್ ಫಸ್ಟ್ ನೋಡಿದಾಗಿಂದನೂ ಸೆಕೆಂಡ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಲೆಟ್ಸ್ ಗೋ. ಸೊ ಇವಾಗ ಟೈಮು 10:40 ಆಗಿದೆ. ನಾವು ಹೋಗ್ತಿರೋದು ವಾಕ್ ಸಿನಿಮಾಸ್ಗೆ. ನಾನಂತೂ ಫುಲ್ ಸ್ವೆಟ್ ಆಗಿದ್ದೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಟ್ಯಾಕ್ಸಿ. ತುಂಬ ಬಿಸಿಲಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ಐ ಜಸ್ಟ್ ಸ್ವೆಟ್ ಅ ಲಾಟ್. ಬುಕ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ. ಟ್ಯಾಕ್ಸಿ ಬಂದಂಗೆ ಅವರೇ. ಫೈನಲಿ ನಾವು ಮಾಲ್ ರೀಚ್ ಆದ್ವಿ. ಇಲ್ಲಿಂದ ಲೆಫ್ಟ್ ಸೈಡ್ ಹೋಗ್ಬೇಕು ಅನ್ಸುತ್ತೆ. ಮೂವಿ ಸ್ಟಾರ್ಟ್ ಆಗೋದು 11 o'clock ಅಂತಿದೆ. ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಮೂವಿ ಸ್ಟಾರ್ಟ್ ಆಗಿದೆಯಾ ಇಲ್ಲ ಬುಕ್ಕಿಂಗ್ಸ್ ಏನಾದರೂ ಕಮ್ಮಿ ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ನನಗಂತೂ ಸ್ಟಾರ್ಟಿಂಗಿಂದ ನೋಡಬೇಕು ಮೂವಿನ, ಒಂಚೂರು ಮಿಸ್ ಆಗಬಾರ್ದು ಆ ಥರ ನಾನು. ಸೊ ಅಕಸ್ಮಾತ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ನಂಗೆ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಹೋಪ್ಫುಲಿ ಸ್ಟಾರ್ಟ್ ಆಗಿರಬಾರ್ದು ಅಂತ. ದೀಪು ಮತ್ತು ಅವ್ರ ಫ್ರೆಂಡ್ಸ್ ಬುಕ್ಕಿಂಗ್ ಟಿಕೆಟ್ಸ್ ಎಲ್ಲ ಅಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಕಾಂಪ್ರಮೈಸ್ ಆದರೂ ದೀಪು ಮಾತ್ರ ತುಂಬ ಬೇಜಾರು ಮಾಡ್ತಾರೆ. ಒಂದು ಸ್ವಲ್ಪ ಏನಾದರೂ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಅವರಂತೂ ತುಂಬಾ ಬೇಜಾರು ಮಾಡ್ಕೊಡ್ತಾರೆ. ಕರೆಕ್ಟ್ ಟೈಮಿಗೆ ತಲುಪಿದ್ದೀವಿ ನಾವು. ಕಮಲ ಎಂತಂತೆ ಯಾವಾಗೆಲ್ಲ ಮನುಷ್ಯ ಸುಮ್ಮನೆ ಸಾಕ್ತಾನ ಮಾಯಾಲೋಕದ ಈಶ್ವರಿಯು ತಮ್ಮ ಕಾಪಾಡಿಸಿ ಈ ಹಂತದಲ್ಲಿ ಒಬ್ಬ ನಾವು ನಮ್ಮಂತ ಬಂದಿರಿ ಅದರ ಕಡೆ ಸಾಗುವ ರಕ್ತಗಳಿಗೆ ಅವರ ಕಿಂದಿಗೆ ಬರುತ್ತಾರೆ. ಉಗ್ರರು ಈ ಎಲ್ಲ ಕೆಲವು ನಡೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ 1000 ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು. ಅವರು ಏನೋ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಹೆಂಟು ಬೆಲ್ ಫಸ್ಟ್ ಹೋಗಿದೆ ಗೊತ್ತಾಗಿದ್ದವ್ರ ಜೊತೆ ಮಾತಾಡಬೇಕು ಅಂತಲೂ ಅನ್ಸಲ್ಲ ಒಂದು ನಿಮಿಷಕ್ಕೂ. ಅಷ್ಟು ಚೆನ್ನಾಗಿದೆ ಇಲ್ಲ. ಸೊ ನೋಡೋಣ ಸೆಕೆಂಡ್ ಹಾಫ್ ಹೇಗಿರುತ್ತೆ ಅಂತ. ಮೂವಿ ಮುಗೀತು. ಒನ್ ಆಫ್ ದ ಬೆಸ್ಟ್ ಮೂವಿ. ನಾವಂತೂ ಮೂವಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಕೇಳೋಣ ಸಿಂಧು ಹೇಗೆ ಅನಿಸ್ತು ಅಂತ. ಸಿಂಧು ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ರುಕ್ಮಿಣಿ ಮತ್ತು ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಅಂತೂ ಮೈ ಗಾಡ್, ವರ್ಡ್ಸ್ ಹೇಳಕ್ಕೆ ತುಂಬ ಕಮ್ಮಿ ಆಗೋಗುತ್ತೆ. ಸೊ ಬೇಗ ಹೋಗಿ ಎಂಜಾಯ್ ಮಾಡಿ. ಕಿಟ್ಟು ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಾ? ಏನು ಹೇಳ್ತೀಯಾ? ಓಕೆ, ಥ್ಯಾಂಕ್ ಯು. ನಾವಿಷ್ಟು ಜನ ಆ್ಯಕ್ಚುಲಿ ಮೂವಿಗೆ ಹೋಗಿದ್ದು. ಬುಬ್ಬು ಮಿಸ್ಸಿಂಗು. ಬಟ್ ಅವ್ನು ಇವಾಗ ಕರ್ಕೊಂಡು ಹೋದ್ರೆ ಮೂವಿ ನೋಡೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಗೆ ಬಿಟ್ಟು ಹೋಗಿರೋದು ನಾವಷ್ಟೇ. ನಾವಂತೂ ಅವನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು R&Bಗೆ. ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಇಷ್ಟ ಆದರೆ ಅಂತ ಹೇಳ್ಬಿಟ್ಟು ನೋಡೋಣ ಏನು ತೊಗೊಳ್ತೀವಿ ಅಂತ. ನಾನು ಇದೊಂದು ಬ್ಯಾಗ್ ನೋಡಿದೆ, ತುಂಬಾ ಇಷ್ಟ ಆಯಿತು. ಬಟ್ ಬೇರೆದು ನೋಡ್ತಾ ಇದ್ದೀನಿ, ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ. ಅಲ್ಲ ಏನು ಗೊತ್ತಾ, ಇಲ್ಲಿ ಮಕ್ಕಳು ಶೂಸ್ ಅಂತೂ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಯಾವ್ದು ತೊಗೊಳ್ಳೋದಂತಲೇ ಗೊತ್ತಾಗಲ್ಲ. ನೋಡಿ ಸಖತ್ತಾಗಿದಲ್ವಾ? ಎಲ್ಲ ಚೆನ್ನಾಗಿದೆ. ಯಾವ್ದು ತೊಗೊಳ್ಳೋದಂತ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಸೊ ಇದು ನಾನು ಮತ್ತು ನನ್ನ ಫ್ರೆಂಡ್ ಅವ್ರ ಮಗನಿಗೆ ಮತ್ತು ನನ್ನ ಮಗನಿಗೆ ತೊಗೊಂಡಿರೋದು. ಒಂದು ಕಿಟ್ಟುಗೆ, ಒಂದು ಪಿಟ್ಟುಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.